ಎಲ್ಲ ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಿನ್ನೆ ರಾಹುಲ್ ಗಾಂಧೀಜಿ ಅವರು ಬಂದು ಏನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ನಿನ್ನೆ ಕರ್ನಾಟಕದಲ್ಲಿ ಬಂದು ಬೀದಿ ರಂಪಾಟ ಮಾಡಿ ಹೋಗಿರೋದನ್ನು ತಾವೆಲ್ಲ ನೋಡಿದ್ದೀರಿ. ಅದಕ್ಕೂ ಮೊದಲು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿರವರು ನಾಳೆ ಏನು ಮೆಟ್ರೋ ಉದ್ಘಾಟನೆಗೆ ಏನು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾವು NDA ಅಂಗಪಕ್ಷವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಮುಖಂಡರುಗಳು, ಶಾಸಕರು, ಪದಾಧಿಕಾರಿಗಳು ಆದಿಯಾಗಿ ಅವ್ರಿಗೂ ಸಹ ನಾಳೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಮುಖಂಡರು, ನಾಯಕರು ಸಹ ಭಾಗವಹಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಹಿಂದೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಬೆಂಗಳೂರು ನಗರದ ನಾಗರಿಕರು ಏನಿವತ್ತು ಈ ಟ್ರಾಫಿಕ್ ಸಮಸ್ಯೆಯಿಂದ ಏನು ಬಳಲ್ತಾ ಇದ್ದಾರೆ, ಆವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಕಲಾಂಜಿರವ್ರನ್ನ ಕರೆಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಆವತ್ತು ಅವರೇನು ನೆರವೇರಿಸಿದ್ರು, ಇವತ್ತು ಹಂತ ಹಂತವಾಗಿ ಇವತ್ತು ಮೆಟ್ರೋ ಭಾಳ ವೇಗವಾಗಿ ಕೆಲಸ ನಡೀತಾ ಇದೆ. ಅಂಥ ಒಂದು ಹಳದಿ ಲೈನ್ ಇವತ್ತೇನು ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ. ಅದಕ್ಕೆ ನರೇಂದ್ರ ಮೋದಿಜಿಯವರೇನು ಬರ್ತಾ ಇದ್ದಾರೆ, ಅವ್ರಿಗೆ ನಾವು ಪಕ್ಷದ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ, ಈಗ ವಿಶೇಷವಾಗಿ ನಿನ್ನೆ ಏನು ರಾಹುಲ್ ಗಾಂಧೀಜಿಯವರು ಬಂದು ಲೋಕಸಭೆ ವಿರೋಧ ಪಕ್ಷದ ನಾಯಕರವರು ಅಷ್ಟೇ ಅಲ್ಲ, ನಮ್ಮ ರಾಜ್ಯದವರೇ ಆದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ರಾಜ್ಯದಲ್ಲಿ ಭಾಳ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಅಂತೇಳಿ, ಇನ್ನೇನು ದಾಖಲೆನೇ ನಿರ್ಮಿಸಿದ್ದೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು, ಈಗೇನವರು ನಿನ್ನೆ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗವನ್ನು ಯಾವುದು ಆಧಾರನೇ ಇಲ್ಲದೆ ಆಧಾರರಹಿತವಾದಂತಹ ಒಂದು ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾನು ಕೇಳ್ತೇನೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ, ಈ ದೇಶದಲ್ಲಿ 60 ವರ್ಷ ತಾವು ಅಧಿಕಾರದಲ್ಲೇ ಇದ್ರಿ. ತಾವು ಇದ್ದಂಥ ಸಂದರ್ಭದಲ್ಲಿ, ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಂತಹ ಚುನಾವಣೆ ಆಯೋಗ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣಿಗಳಾದಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನು ಮಾಡ್ಕೊಂಡಿದ್ದೀರಲ್ಲ, ಅವರ ಆದಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಹೀನಾಮಾನವಾಗಿ ನಿಲ್ಲಿಸಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನು ಯಾರೂ ಮರೆಯೋದಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ರಾಜ್ಯದಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದೀರಿ, ತಾವೇ ಅಧಿಕಾರದಲ್ಲಿರೋಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು. ಲೋಕಸಭೆ ಚುನಾವಣೆಯಲ್ಲಿ ತಾವು ಹೇಳ್ತಿದ್ರಿ 28ಕ್ಕೆ ನಾವು 25 ಗೆಲ್ತೀರಿ, 26 ಗೆಲ್ತೀವಿ ಅಂತ ಹೇಳ್ತಿದ್ರಿ. ನಮ್ಮ ಪಕ್ಷದ ನಾಯಕರುಗಳು ಕುಮಾರಣ್ಣವರು ಭಾಳ ಬಾರಿ ಹೇಳಿದರು, ಅದು ಯಾಕೆ 26 ಗೆಲ್ತೀನಿ ಅಂತ ಹೇಳ್ತಾರೆ, ಅದು ಯಾಕೆ 1, 2 ಯಾಕೆ ಬಿಟ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತಲೂ ಭಾಳ ಬಾರಿ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಚುನಾವಣೆ ಪೂರ್ವದಲ್ಲಿ ನಾವು 136 ಗೆಲ್ತೀರಿ ಅಂತೇಳಿ ಅವರು ಭಾಳ ಬಾರಿ ಹೇಳಿದರು. ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು
ಇವತ್ತು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಅವರು ಪ್ರವಾಸ ಮಾಡ್ತಾಯಿದ್ರು. ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದರು. ನಾವು ಹೇಳ್ತೇವೆ, ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು 3.5 ತಿಂಗಳ ಕಾಲ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಸುಮಾರು ರಾತ್ರಿ 2 ಗಂಟೆ 3 ಗಂಟೆ ಆದರೂ ಸಹ ಅಲ್ಲಿ ಜನ ಮಕ್ಕಳನ್ನ ಎತ್ಕೊಂಡು ಆ ಚಳಿಯಲ್ಲೂ ಸಹ ಕುಮಾರಣ್ಣವ್ರನ್ನ ನೋಡಬೇಕು, ಈ ರಾಜ್ಯದಲ್ಲಿ ಮತ್ತೆ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಭಾಳ ಜನ ಹೇಳ್ತಾ ಇದ್ರು. ನಾವು ಸಹ ಆಸೆ ಇಟ್ಕೊಂಡಿದ್ವಿ, ನಾವು ಕನಿಷ್ಠ 75ರಿಂದ 80 ಸ್ಥಾನ ಗೆಲ್ತೀವಿ ಅಂತೇಳಿ. ಆದರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದು ಸುಳ್ಳಾಯಿತು. ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ. ನಾವು ಕೇವಲ 19-20 ಸ್ಥಾನದಲ್ಲಿ ನಾವು ತೃಪ್ತಿ ಪಡಬೇಕಾಯಿತು. ಆದರೆ ಯಾವತ್ತೂ ಸಹ ಪೂಜ್ಯ ದೇವೇಗೌಡರು ಸಾಹೇಬರಾಗಲಿ, ಕುಮಾರಣ್ಣವರಾಗಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗಲಿ, ಯಾವುದೇ ಸಂವಿಧಾನಿಕ ಸಂಸ್ಥೆಗಳನ್ನ ನಾವು ನಿಲ್ಲಿಸಿದಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಜನರ ತೀರ್ಪು ಜನಾರ್ದನ ತೀರ್ಪು ಅಂತೇಳಿ ನಾವು ತಲೆಬಾಗಿ ಜನ ಕೊಟ್ಟಂಥ ತೀರ್ಮಾನವನ್ನು ನಾವು ಗೌರವಿಸಿದ್ದೀವಿ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಯಾರಾದರೂ ಈ ದೇಶದಲ್ಲಿ ಸರ್ವನಾಶ ಮಾಡಿದರೆ ಆ ಕೀರ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಇವತ್ತೇನು ಗಾಂಧಿ ಕುಟುಂಬ ಇದೆ ಅವ್ರಿಗೆ ಸಲ್ಲುತ್ತೆ. ಇಷ್ಟೆಲ್ಲ ಇದ್ರೂ ಸಹ ಕಾಂಗ್ರೆಸ್ ಪಕ್ಷ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಾಗಾದರೆ ನಾವು ಹೇಳ್ಬೋದು, ನಾವು ಸುಮಾರು 35 ಕಡೆ 2ನೇ ಸ್ಥಾನದಲ್ಲಿದ್ದೀವಿ. ನಾವು 19 ಸ್ಥಾನ ಗೆದ್ದಿದ್ರು ಸಹ 35 ಕಡೆ ನಾವು 2ನೇ ಸ್ಥಾನದಲ್ಲಿದ್ವಿ. 2000, 3000, 5000ದಲ್ಲಿ ನಾವು 16ರಿಂದ 17 ಸೀಟ್ ಸೋತಿದ್ದೀವಿ. ಆದರೆ ನಾವು ಅವಾಗ ಅದೇ ರೀತಿ ಮಾತನಾಡ್ಬೋದಾಗಿತ್ತಲ್ವಾ? ನಾವು ಅಂಥ ಕೆಲಸವನ್ನು ಮಾಡಲಿಲ್ಲ. ಅದು ಒಂದು ಭಾಗ. ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿದ್ರಲ್ವಾ 136 ಗೆಲ್ತೀವಿ ಅಂತೇಳಿ. ನಿಮ್ಗೆ ಹೇಗೆ ಗೊತ್ತಿತ್ತು 136 ನಾವು ಗೆಲ್ತೀವಿ ಅಂತೇಳಿ? ಅವ್ರು ಹೇಳ್ದಂಥ ನಿಗದಿ ಮಾಡಿದಂಥ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಏನು ಹೇಳಿದರು, ಅದರಲ್ಲಿ 135 ಸ್ಥಾನ ಗೆದ್ದರು. 1 ಸ್ಥಾನ ಜಯನಗರದಲ್ಲಿ ಸೋತರು. ಅಲ್ಲಿ ಬೀದಿ ರಂಪ ಮಾಡಿದ್ರು, ಭಾಳ ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಹಾಗಾದರೆ ನೀವು 135 ಸ್ಥಾನ ಏನು ಗೆದ್ರಲ್ಲ ತಾವು, ಹಾಗಾದರೆ ನಾವು ಹೇಳ್ಬೋದಲ್ಲ, ನೀವೆಲ್ಲ ಅಲ್ಲೆಲ್ಲ ಏನು ಖರೀದಿ ಮಾಡಿದ್ರಾ ಅಥವಾ ಮಿಷಿನ್ ಅಡ್ಜಸ್ಟ್ ಮಾಡಿದ್ರಾ? ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅಲ್ಲಿ ಗೆದ್ದಿದ್ದೀರಿ. ಹಾಗಾದರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗಲೇ ಇಲ್ವಾ? ಅಲ್ಲೆಲ್ಲ ಸರಿ ಇತ್ತು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಚುನಾವಣಾ ಆಯೋಗ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಬೇರೆ ಪಕ್ಷದವರು ಏನಾದರೂ ಗೆದ್ದರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ. ಈಗ ಭಾಳ ದೊಡ್ಡ ಮಟ್ಟಕ್ಕೇ ನಿನ್ನೆ ಬೀದಿ ನಾಟಕ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ನ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿ ಮುಂದೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಭಾಳ ಕಡೆ ಎಲ್ಲ ರಾಜ್ಯದಲ್ಲೂ ಸಹ ಈಗಾಗಲೇ ಅವರು ಜಾಥಾನು ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಂಥ ವಿಚಾರ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಚುನಾವಣೆ ಆಯೋಗಕ್ಕೆ ಇವರು ಮುಂಚೆನೇ ಒಂದು ಪತ್ರವನ್ನು ಬರೀತಾರೆ. 8ನೇ ತಾರೀಕು ನಾವು ಚುನಾವಣೆ ಅಕ್ರಮಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತೇಳಿ ಚುನಾವಣೆ ಆಯೋಗನೂ ಇವ್ರಿಗೊಂದು ಪತ್ರವನ್ನು ಬರೀತಾರೆ. ನೋಡಪ್ಪ, ಆಯಿತು, ನಿಮಗೆ 1 ಗಂಟೆಯಿಂದ 3 ಗಂಟೆ ತನಕ ನಾವು ನಿಮಗೆ ಕಾಲಾವಕಾಶ ಕೊಡ್ತೀವಿ. ನಾವು ಎಲ್ಲಿ ಲೋಪಗಳಾಗಿದೆ, ಎಲ್ಲಿ ಅಕ್ರಮ ಮತದಾನ ಆಗಿದೆ, ಎಲ್ಲಿ ಮತ ಖರೀದಿ ಮಾಡಿದ್ದಾರೆ, ದಯಮಾಡಿ ನೀವು ಸುಮ್ಮನೆ ರೋಡಲ್ಲಿ ನೀವು ಬಂದು ಆರೋಪ ಮಾಡಿ ಹೋಗೋದು ಬೇಡ.
ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಎಲ್ಲಿ ನಿಮಗೆ ಆ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ. ಇವತ್ತು 6 ತಿಂಗಳು ಅವರು ಪಾಪ ಇದನ್ನು ಸಂಶೋಧನೆ ಮಾಡಿಬಿಟ್ಟಿದ್ದಾರಂತೆ. ಕಾಂಗ್ರೆಸ್ನವರು 6 ತಿಂಗಳ ಕಾಲ ಸಂಶೋಧನೆ ಮಾಡಿಬಿಟ್ಟಿದ್ದಾರಂತೆ. 6 ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷದ ನಾಯಕರು ಆದಿಯಾಗಿ ಎಲ್ಲ ಬಂದು ಬೀದಿ ರಂಪ ಮಾಡಿ ಹೋದ್ರಲ್ಲ. ಚುನಾವಣೆ ಆಯೋಗವರು ನಿಮಗೆ ಟೈಮ್ ಕೊಟ್ಟಿದ್ರಲ್ವಾ, ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸಲಿಲ್ಲ? ಸಲ್ಲಿಸ್ಬೇಕಲ್ವಾ? ಸಲ್ಲಿಸಲೇ ಇಲ್ಲ. ಯಾಕೆ ಸಲ್ಲಿಸಲಿಲ್ಲ ಅಂದರೆ ಬರೀ ಆರೋಪ ಮಾಡೋದಷ್ಟೇ. ನಾನು ಕೇಳ್ತೇನೆ ರಾಹುಲ್ ಗಾಂಧೀಜಿರವರೇ, ಈಗಾಗಲೇ ಲೋಕಸಭೆಯಲ್ಲಿ ನಡೀತಾ ಇದೆ, ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರು, ನೀವು ಲೋಕಸಭೆಯಲ್ಲಿ ನೀವು ಮಾತಾಡ್ಬೋದಾಗಿತ್ತಲ್ವಾ? ಇವತ್ತು ಪತ್ರಿಕೆಗಳಲ್ಲಿ ತಾವೇ ಬರೆದಿದ್ದೀರಿ, ಸುಮಾರು 52 ಗಂಟೆಗಳ ಕಾಲ ಅಲ್ಲಿ ಕಲಾಪ ನಡೆದೇ ವ್ಯರ್ಥ ಮಾಡಿದ್ರು ವಿರೋಧ ಪಕ್ಷದವರು ಅಂತೇಳಿ. ಆ ವ್ಯರ್ಥ ಮಾಡೋ ಬದಲು ಚುನಾವಣೆ ಆಯೋಗದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ತಾವು ಮಾತಾಡ್ಬೋದಲ್ವಾ? ಅಲ್ಲಿ ಮಾತಾಡಲಿಕ್ಕೆ ನಿಮಗೆ ಸಾಕಷ್ಟು ಬೇರೆ ಬೇರೆ ಚರ್ಚೆಗಳು ಮಾಡ್ತೀರಿ, ಇದಕ್ಕೆ ನಿಮಗೆ ಸಮಯ ಸಿಗಲಿಲ್ವಾ? ನಿಮಗೆ ಇಷ್ಟೇ ಬೇಕಾಗಿರ್ತಕ್ಕಂಥದ್ದು. ಈಗ ಬಿಹಾರ್ ಚುನಾವಣೆ ಬರ್ತಾ ಇದೆ, ತಾವೇ ಡಬಲ್ ಸ್ಟ್ಯಾಂಡರ್ಡು. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ತಾವೇನು ಹೇಳಿದ್ದೀರಿ? ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಈ ಹಿಂದೆನೇ ನಾವು ಏನು ಮತದಾರರ ಚೀಟಿ ಇದೆ ಅದಕ್ಕೆ ಆಧಾರ್ ಲಿಂಕ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ಈ ಹಿಂದೆನೂ ತಾವು ಚುನಾವಣೆ ಆಯೋಗಕ್ಕೆ ನಾವು ಮನವಿಯನ್ನು ಸಹ ಕೊಟ್ಟಿದ್ದೇವೆ. ಆದರೆ ಇದುವರೆಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಅದ್ರ ಬಗ್ಗೆ ಯಾರೊಬ್ಬರು ಚಕಾರ ಎತ್ತಲಿಲ್ಲ. ಅಲ್ಲಿ ನೀವು ಡಬಲ್ ಸ್ಟ್ಯಾಂಡರ್ಡ್ ಸುಪ್ರೀಂ ಕೋರ್ಟಲ್ಲಿ ಹೇಳ್ತೀರಿ, ಆಧಾರ್ ಲಿಂಕ್ ಜೋಡಣೆ ಮಾಡೋದು ಬೇಡ ಅಂತ ಹೇಳ್ತೀರಿ. ಏನು ಸಮಸ್ಯೆ ನಿಮಗೆ? ಆಧಾರ್ ಕಾರ್ಡನ್ನ ವೋಟರ್ ಐ ಡಿ ಜೊತೆ ಲಿಂಕ್ ಮಾಡಿದ್ರೆ ನಿಮಗೇನು ಸಮಸ್ಯೆ? ಯಾಕೆ ಅಂತಂದರೆ ಇದುವರೆಗೂ ಸಹ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳನ್ನ ನೀವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮಗಳನ್ನ ಮಾಡಿ ಇದುವರೆಗೂ ಸಹ ಎಲ್ಲ ಏನು ಪ್ರಾದೇಶಿಕ ಪಕ್ಷದ ನಾಯಕರುಗಳನ್ನ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಕೊಂಬಂದಿರತಕ್ಕಂಥ ಕೀರ್ತಿ ನಿಮಗೆ ಸಲ್ಲುತ್ತೆ. ಅದಕ್ಕಾಗಿ ನೀವು ಇವತ್ತು ಆಧಾರ್ ಲಿಂಕನ್ನು ಬೇಡ ಅಂತ ಹೇಳ್ತೀರಿ. ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ತಾವು ಹೇಳಿದ್ದೀರಿ. ಈಗ ಚುನಾವಣೆ ಆಯೋಗ ಕೇಳಿದ್ದಾರೆ ತಮಗೆ, ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳ್ತಾರೆ, ನನ್ನ ಸೋಲಿಗೂ ಕಾರಣ ಏನು ಅಕ್ರಮ ಕಾರಣ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಸಹ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಕಲಿ ಮತದಾನ ಮಾಡಿ ಟಾರ್ಗೆಟ್ ಮಾಡಿ ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ನೀವು 9 ಬಾರಿನ 10 ಬಾರಿನ ಗೆದ್ದಿದ್ದೀರಿ, 1 ಬಾರಿ ಸೋತಿದ್ದೀರಿ. ಸೋತ ಮೇಲೆ ನೀವು ರಾಜ್ಯಸಭೆಯಲ್ಲಿ ಇದ್ದೀರಿ, ಈಗ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ. ಈಗ ಹೋದ ಚುನಾವಣೆಯಲ್ಲಿ ತಾವು ಲೋಕಸಭೆಯಲ್ಲಿ ಸೋತ್ರಿ. ಈಗ ಮತ್ತೆ ನೀವು ಅಲ್ಲಿ ನಿಮ್ಮ ಅಳಿಯವರು ಅವರೇ ಗೆದ್ದಿದ್ದಾರೆ. ನೀವು ಸೋತಾಗ ಮಾತ್ರ ಮತ ಕಳ್ಳತನ. ನಿಮ್ಮ ಮನೆಯವರು ಈಗಾಗಲೇ ರಾಧಾಕೃಷ್ಣ ಸರ್ ಅಲ್ಲಿ ಗೆದ್ದಿದ್ದಾರೆ. ಈಗೇನು ಅಕ್ರಮ ಆಗಲಿಲ್ವೋ? ಈಗೇನು ಮತಗಳ್ಳತನ ಆಗಲಿಲ್ಲ? ಆಗ ನೀವು ಮತಗಳ್ಳತನ ಮಾಡಿ ಗೆದ್ದಿದ್ದೀರಾ? ಈಗ ಅವ್ರ ಮೇಲೆ ಸೋಲಿಕ್ಕೆ ಇವಿಷ್ಟೆಲ್ಲ ಮಾಡಿದ್ರೆ ಅವರು ಸೋತವಾಗ ಮತಗಳ್ಳತನ. ಈಗ ಇವ್ರ ಕುಟುಂಬದವರೇ ಮತ್ತೆ ಗೆದ್ದಿದ್ದಾರಲ್ಲ, ಇಲ್ಲಿ ಮತಗಳ್ಳತನ ಆಗಲಿಲ್ವಾ? ಪ್ರಾಮಾಣಿಕವಾಗಿ ಗೆದ್ದಿದ್ದಾರಾ? ಇದು ಒಂದು ಭಾಗ. ಈಗಾಗಲೇ ಅದು ನನ್ನ ಕ್ಷೇತ್ರ ಒಳಗೊಂಡಂತೆ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ, ನಾನು ವಾಸ ಮಾಡ್ತಕ್ಕಂಥ ಕ್ಷೇತ್ರ. ಈಗಾಗಲೇ ಅಲ್ಲಿ ನಿರಾಧಾರವಾಗಿ ಆರೋಪ ಮಾಡಿದ್ದಾರೆ. ನಾನು ಹೇಳ್ತೇನೆ ನೋಡಿ, ಅಂಕಿ ಅಂಶ ಹೇಳ್ತೇನೆ. ಅವ್ರು ಹೇಳಿದ್ದಾರೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಮುಂದು ಅಂತ ಹೇಳಿದ್ದಾರೆ. ಅಲ್ಲ, 4 ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೂ ಅವ್ರಿಗೂ ವ್ಯತ್ಯಾಸ ಇರತಕ್ಕಂಥದ್ದು. ಈಗ ಉದಾಹರಣೆಗೆ ನಾನು ತೆಗೆಸಿದ್ದೀನಿ, ವಿತ್ ಫೋಟೋ ಸಮೇತ ತೆಗೆಸಿದ್ದೀನಿ. ಗಾಂಧಿನಗರದಲ್ಲಿ ಇದು ಫಸ್ಟು, ಇದು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಹೇಳ್ಬಿಡ್ತೀನಿ. ಈಗಾಗಲೇ ಸಿ ವಿ ರಾಮನ್ ನಗರ, ನಮ್ಮ ಸರ್ವಜ್ಞ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ಪಿ ಸಿ ಮೋಹನ್ ಅವರು ಏನು ಗೆದ್ದಿದ್ದಾರೆ ಪಾರ್ಲಿಮೆಂಟು ಲೋಕಸಭಾ ಸದಸ್ಯರು. ನಮ್ಮ ಸರ್ವಜ್ಞ ನಗರದಲ್ಲಿ ಕಾಂಗ್ರೆಸ್ಗೆ 1,40,794 ಮತ ಬಂದಿದೆ ಕಾಂಗ್ರೆಸ್ಗೆ. ಬಿ ಜೆ ಪಿಗೆ 66,550 ಮತ ಬಂದಿದೆ. ಎಷ್ಟು ಬಂತು? 1:2 ಆಯ್ತಲ್ವಾ? ಅಲ್ಲೇನು ಅಕ್ರಮ ಆಗಲಿಲ್ಲ. ಸಿ ವಿ ರಾಮನಗರಕ್ಕೆ ಬನ್ನಿ,
ಅಲ್ಲಿ ಕಾಂಗ್ರೆಸ್ಸು 53,346, BJP 73,460. ಶಿವಾಜಿನಗರ ಕಾಂಗ್ರೆಸ್ಗೆ 70,731, BJP 43,221. ಶಾಂತಿನಗರ 70,184, ಕಾಂಗ್ರೆಸ್ಸು, BJP 49,000. ಗಾಂಧಿನಗರ 51,123, ಕಾಂಗ್ರೆಸ್ಸು, BJP 74,447 ಮತ. ರಾಜಾಜಿನಗರ 36,488, ಕಾಂಗ್ರೆಸ್ಸು, 75,917, BJP. ಚಾಮರಾಜಪೇಟೆ ಕಾಂಗ್ರೆಸ್ 87,116, 75,917 ಚಾಮರಾಜಪೇಟೆಯಲ್ಲಿ. ಮಹದೇವಪುರದಲ್ಲಿ 1,15,586, BJP 2,29,632. ಮಹದೇವಪುರ ಎಷ್ಟು ದೊಡ್ಡ ಕ್ಷೇತ್ರ, ಎಷ್ಟು ಮತದಾರರಿದ್ದಾರಲ್ಲಿ? 7 ಲಕ್ಷ 8 ಲಕ್ಷಕ್ಕೆ ಹೆಚ್ಚು ಮತದಾರರಿರ್ತಕ್ಕಂಥ ಒಂದು ಕ್ಷೇತ್ರ ಮಹದೇವಪುರ ವಿಧಾನಸಭಾ ಕ್ಷೇತ್ರ. ನೀವು ಅಲ್ಲಿ ಆರೋಪ ಮಾಡಿ ಹೋಗಿದ್ದೀರಿ. ಹಾಸ್ಯಾಸ್ಪದ ಅಂದರೆ ಇದು ಒಂದು ಕಡೆ, ಇದೊಂದು ಭಾಗ. ಇಲ್ಲಿ ನೋಡಿ, ಇವರು ಹೇಳ್ತಾರೆ, ಪೂರ್ತಿ ದಾಖಲೆ ತೆಗೆಸಿದ್ದೀರಿ. ನಾವು ಹೇಳಿದಾರಲ್ಲ, ನಾವು ಎಲೆಕ್ಷನ್ನು ಇದರಲ್ಲೇ ಪ್ರಿಂಟ್ಔಟ್ ತೆಗೆಸಿರೋದು. ಇವತ್ತು ಕಾಂಗ್ರೆಸ್ ನಾಯಕರು, ಮಹಾನ್ ನಾಯಕರು ಹೇಳ್ಬಿಟ್ಟಿದ್ದಾರೆ, ಎಲೆಕ್ಷನ್ನು ವೆಬ್ಸೈಟಲ್ಲಿ ದತ್ತಾಂಶನ ತೆಗೆದಾಕ್ಬಿಟ್ಟಿದ್ದಾರಂತೆ, ಇಲ್ವಂತೆ. ಈಗ ನಾನು ಪಕ್ಷದ ಕಚೇರಿಗೆ ಬಂದಮೇಲೆ ಈಗ ತೆಗೆಸಿರ್ತಕ್ಕಂಥದ್ದು ಇದು ನೋಡಿ. ನಾನು ಹೇಳ್ತೀನಿ, ಉದಾಹರಣೆಗೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ನಮ್ಮ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಒಂದು ಎಕ್ಸಾಂಪಲ್ಲು. ಎಲ್ಲ ತೆಗೆಸಿದ್ದೀನಿ ಕಂಪ್ಲೀಟು, ಬಟ್ 2 ಕ್ಷೇತ್ರದ ಮಾತ್ರ ತಮಗೆ ಹೇಳ್ತೀನಿ. ಒಂದು ಡೋರ್ ನಂಬರು ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಡೋರ್ ನಂಬರ್ 72/3, ಫ್ಲಾಟ್ ನಂಬರ್ 70, ಫ್ಲಾಟ್ ನಂಬರ್ 89. ಅಲ್ಲಿ ಮನೆ ಇರೋದು 10ಕ್ಕೆ 16. ಹೋಗಿ ನೀವು ಅಳ್ದುಬಿಡಿ, 10ಕ್ಕೆ 16, 48 ಓಟ್ ಇದೆ. 48 ಓಟ್ ಇದೆ. 10ಕ್ಕೆ 15, 48 ಜನ ವಾಸ ಮಾಡೋಕ್ಕಾಗುತ್ತಾ? ಅದೇನು ಅಪಾರ್ಟ್ಮೆಂಟ್ ಅಲ್ಲ, ಫ್ಲ್ಯಾಟ್ ಅಲ್ಲ, ಇಲ್ಲಿ ಸ್ಲಮ್ಮಲ್ಲಿ. ಅದೊಂದು ಡೋರ್ ನಂಬರ್ 271. ಅಲ್ಲಿ ನೋಡಿ, ಯಾವುದೋ ಸಾನು 20-30 ಸೈಟಿಗಿಂತ ದೊಡ್ಡದಲ್ಲ, ಇನ್ನು ಅದಕ್ಕಿಂತ ಚಿಕ್ಕ ಸೈಟ್ಗಳು. 31 ನಂಬರ್ ಇದೆ, 31 ಓಟ್ ಇದೆ. ನೀವು 5 ಜನನೂ ಇಲ್ಲ ಮನೆಯಲ್ಲಿ. ಆಮೇಲೆ ಫ್ಲಾಟ್ ನಂಬರ್ 120, ಡೋರ್ ನಂಬರ್ 9/1, 55 ನಂಬರ್ ಇದೆ. ನೀವು ತೆಗೆದು ನೋಡಿ, ಇಲ್ಲೇನೆ ನಿಮಗೆ ಹೊಡೀರಿ, 55 ಓಟ್ ಇದೆ. ಆಮೇಲೆ 11, ಬೂತ್ ನಂಬರ್ 11, 40 ಓಟ್ ಇದೆ, ಸೇಮು. ಆಮೇಲೆ ಡೋರ್ ನಂಬರ್ 14, 21 ಓಟ್ ಇದೆ. ಡೋರ್ ನಂಬರ್ 29, 38 ಓಟ್ ಇದೆ. 19, 36 ಓಟ್ ಇದೆ. ಮತ್ತು ಅದೊಂದು ಇನ್ನೂ ಭಾಳ ಇದೆ, ಎಲ್ಲನೂ ಅದು ಬರೆದಿದ್ದೀರಿ, ಹೇಳೋದು ಬೇಡ, ಪೂರ್ತಿ ನಿಮಗೆ ಕಳಿಸ್ಕೊಡ್ತೀನಿ. ಆಮೇಲೆ ಫ್ಲಾಟ್ ನಂಬರ್ 121, ಡೋರ್ ನಂಬರ್ 65, 65/4, 61ರಲ್ಲಿ 61 ಓಟ್ ಇದೆ. ಫ್ಲಾಟ್ ನಂಬರ್ 122ರಲ್ಲಿ ಡೋರ್ ನಂಬರ್ 8, 30 ಓಟ್ ಇದೆ. 8/1, ಡೋರ್ ನಂಬರ್ 30 ಓಟ್ ಇದೆ. 17/12, 28 ಓಟ್ ಇದೆ. ಇನ್ನು ಇಲ್ಲಿ ನೋಡಿ, ಫ್ಲಾಟ್ ನಂಬರ್ 1, ಡೋರ್ ನಂಬರ್ 14, 24 ಓಟು. ಡೋರ್ ನಂಬರ್ 17, 31 ಓಟು. ಫ್ಲಾಟ್ ನಂಬರ್ 2 ಅಲ್ಲಿ ಡೋರ್ ನಂಬರ್ 8, 29 ಓಟು. ಆಮೇಲೆ ಡೋರ್ ನಂಬರ್ 9/1, 48 ಓಟು. ಆಮೇಲೆ ಇಲ್ಲಿ ಯಾವುದೋ ಒಂದು ಓಟು. ಆಮೇಲೆ ಇಲ್ಲಿ ಫ್ಲಾಟ್ ನಂಬರ್ 87, ಮತ್ತು ಅದರಲ್ಲಿ ಡೋರ್ ನಂಬರ್ 171, 59 ಓಟು. 187ರಲ್ಲಿ 45 ಓಟು. ಅದು 194 ಡೋರ್ ನಂಬರಲ್ಲಿ 39 ಓಟು. 202 ಡೋರ್ ನಂಬರ್ 40 ಓಟು. ಆಮೇಲೆ ಇಲ್ಲೊಂದಿದೆ, ಫ್ಲಾಟ್ ನಂಬರ್ 88, ಡೋರ್ ನಂಬರ್ 183ರಲ್ಲಿ 63 ಓಟ್ ಇದೆ. ನೀವು ಚೆಕ್ ಮಾಡ್ಬೋದು, ಈಗಲೇ ಚೆಕ್ ಮಾಡ್ಬೋದು ತಾವು. ಇದನ್ನು ಲೋಕಸಭೆ ಚುನಾವಣೆ ನಡಿಬೇಕಾದ್ರೆ ಯಾವ ರಾಜ್ಯದ ಅಧಿಕಾರಿಗಳಿರ್ತಾರೆ? ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೂತ್ ಏಜೆಂಟ್ಸ್ ಇರ್ತಾರಲ್ವಾ, ಬೂತ್ ಏಜೆಂಟ್ಸು ಕೇರಳದಿಂದನೋ UP ಇಂದನೋ ಬಂದಿರ್ತಾರಾ? ನಿಮಗೆ ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡಿ ಅಂತೇಳಿ ಚುನಾವಣೆಗೂ ಮುಂಚೆ ಕೊಡ್ತಾರಲ್ವಾ? ತಾವು ಏನು ಬೂತ್ ಏಜೆಂಟ್ನ ಸರ್ವಜ್ಞನಗರದಲ್ಲಿ, ಗಾಂಧಿನಗರದಲ್ಲಿ ನಡೆದ್ರೆ, ಮಹದೇವಪುರದಲ್ಲಿ ಚುನಾವಣೆ ನಡೆದ್ರೆ ಗಾಂಧಿನಗರದವ್ರಿಗೆ ಆ ಬೂತ್ ಏಜೆಂಟ್ ಕೆಲಸ ಮಾಡಲ್ಲ.
ಸರ್ವಜ್ಞ ನಗರದಲ್ಲಿ ಬಂದು ಮಾದೇಪುರದ ಬೂತ್ ಏಜೆಂಟ್ ಕೂತ್ಕೊಂಡು ಕೆಲಸ ಮಾಡಲ್ಲ. 135 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ತಾವೇ ಆಡಳಿತದಲ್ಲಿದ್ದೀರಿ. ತಮ್ಮ ಶಕ್ತಿ ಭಾಳ ಇದೆ ಈ ರಾಜ್ಯದಲ್ಲಿ. ಬೂತ್ ಏಜೆಂಟ್ಗಳು ಒಂದೊಂದು ಬೂತಲ್ಲಿ 100 ಜನ ಸಿಗ್ತಾರೆ. ಹಾಗಾದರೆ ಬೂತ್ ಏಜೆಂಟ್ಗಳಿಗೆ ಗೊತ್ತಿರಲಿಲ್ವ ಇವರು ಕಳ್ಳ ಮತದಾನ ಮಾಡಿಗೆ ಬಂದಿದ್ದಾರೋ, ಇವರು ನಿಜವಾದ ಮತದಾರರು? ಅವರು ಹೇಳಿದ್ದಾರೆ. ಇನ್ನೊಂದು ಬಾಲಿಶ ಹೇಳಿಕೆ ಏನಪ್ಪ ಅಂತಂದರೆ 4 ಬಾರಿ ಓಟ್ ಹಾಕಿದ್ರಂತೆ. ಯಾಕೆ? ಇಂಕ್ ಹಾಕಿರಲ್ವಾ? ಅಥವಾ ಅದು ಇಂಕ್ನೇನಾದರೂ ಸಪ್ರೇಟಾಗಿ ಇನ್ನೊಂದು ಓಟ್ ಹಾಕಲಿ ಅಂತ ಹೇಳ್ಬಿಟ್ಟು ಏನಾದರೂ ಅವ್ರು ಅಲ್ಲೇನೇ ಏನಾದರೂ ಅದನ್ನು ಒರೆಸ್ಕೊಂಡೋಗಿ ಮತ್ತೆ ಓಟ್ ಹಾಕಿದ್ರಾ? ಹೇಳ್ಬೇಕಲ್ಲ ಇದನ್ನು. ರಾಹುಲ್ ಗಾಂಧಿರವರಾಗಲಿ, ಪಕ್ಷದ ಅಧ್ಯಕ್ಷರಾಗಲಿ ಹೇಳ್ಬೇಕಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಬೇಕಲ್ವಾ? ನೋಡಿ, ಇದು ನಾನು ಬರೀ ಎಕ್ಸಾಂಪಲ್. ಇದು ಇಡೀ ದೇಶದಲ್ಲಿ ಹೇಳ್ತಾರೆ ಅವರು. ಇದು ಒಂದು ಕಡೆ ಅಲ್ಲ ಅವ್ರು ಹೇಳೋದು, ಎಲ್ಲ ಕಡೆ ಇದನ್ನೇ ಹೇಳ್ಕೊಂಬತ್ತಾರೆ. ನಾನು ಕೇಳ್ತೇನೆ, ಮಾನ್ಯ ರಾಹುಲ್ ಗಾಂಧೀಜಿರವ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ತಾವು ಭಾಳ ಹಿರಿಯರಿದ್ದೀರಿ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು, ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಬೇಡ. ಇದು ಕಾಂಗ್ರೆಸ್ನ ನಿಲುವು. ಇದು ಕಾಂಗ್ರೆಸ್ನ ನಿಲುವು. ಬಿಹಾರದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈಗ ಅದನ್ನು ಮಾಡಬಾರ್ದಂತೆ. ಇವರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಗಲಾಟೆ ಮಾಡೋದು. ಈಗ ನಾಳೆ ಒಂದು ಅಲ್ಲಿ ಲೋಕಸಭೆಯಲ್ಲಿ ಒಂದು ಹೊರಗಡೆ ಇವರು ಪಾಪ ಪ್ರತಿಭಟನೆ ಇಟ್ಕೊಂಡಿರ್ಬೋದು, ಅದಾಯಿತು. ಮಹಾರಾಷ್ಟ್ರ, ಯಾಕಂದರೆ ಇದು ಕಾಂಗ್ರೆಸ್ ಪಕ್ಷ ಒಂದು ರೀಜನಲ್ ಪಾರ್ಟಿ ಅಲ್ವಲ್ಲ, ಪ್ರಾದೇಶಿಕ ಪಕ್ಷ ಅಲ್ಲ, ಇದು ರಾಷ್ಟ್ರೀಯ ಪಕ್ಷ. ಆ ರಾಷ್ಟ್ರೀಯ ಪಕ್ಷ ಯಾವ್ಯಾವ ರಾಜ್ಯದಲ್ಲಿದೆ, ಯಾವ ರೀತಿ ನಶಿಸಿ ಹೋಗ್ತಾ ಇದೆ ಅದು ಆಮೇಲೆ. ಆದರೆ ಮಹಾರಾಷ್ಟ್ರದಲ್ಲಿ ಇವರು ಹೇಳ್ತಾರೆ ಜಾತ್ಯತೀತ ತತ್ವ ಸಿದ್ಧಾಂತದ ಬಗ್ಗೆ ಹಾರ್ಡ್ಕೋರ್ ಏನು ಈ ದೇಶದ ಅಲ್ಪಸಂಖ್ಯಾತರನ್ನ ಉದ್ಧಾರ ಮಾಡಿರ್ತಕ್ಕಂಥದ್ದೇ, ಹಿಂದುಳಿದ ವರ್ಗಗಳನ್ನ ಉದ್ಧಾರ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಅಂತ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಹೋಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿದ್ರು. ಅಂತ ಮಹಾರಾಷ್ಟ್ರದಲ್ಲಿ ಧುಳೆ ಅಂತ ಒಂದು ಲೋಕಸಭಾ ಕ್ಷೇತ್ರ, ಆ ಧುಳೆ ಕ್ಷೇತ್ರದ ಮಲೆಗಾಂವ್ ಅಸೆಂಬ್ಲಿ ಇವ್ರಿಗೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ 1,98,869 ಓಟು, BJPಗೆ ಬರೀ 4,542 ಓಟು. ಅಲ್ಲಿ ಅಕ್ರಮ ಆಗಲೇ ಇಲ್ಲ. ಅಲ್ಲಿ ಎಲ್ಲ ಪ್ರಾಮಾಣಿಕರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರು. ಕಾಂಗ್ರೆಸ್ಗೆ ಹೆಚ್ಚು ಮತ ಬಂದರೆ ಚುನಾವಣೆ ಆಯೋಗ ಭಾಳ ಪ್ರಾಮಾಣಿಕವಾಗಿ, ಭಾಳ ಈ ದೇಶದ ಸಂವಿಧಾನ ಸಂಸ್ಥೆ ಅದನ್ನು ಉಳಿಸ್ಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಅದೇ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 2,29,000, BJPಗೆ 1,15,586 ಓಟು ಅವ್ರಿಗೆ ಬಂದರೆ ಇದು ಅಕ್ರಮ ಅಂತ ಇದು ಒಂದು ಇಟ್ಕೊಂಡು ಮಾಡಿದ್ದಾರೆ. 6 ವರ್ಷದಿಂದ ಮಾಡಿದ್ದಾರಂತೆ. ಈಗೇನೋ ಒಂದೊಂದು ಬೂತ್ ಬ್ಯಾಂಕ್ ಮಾಡ್ತಾ ಇದ್ದಾರಂತೆ. ಅದನ್ನು ಮಾಡಲಿ, ನಾವು ಸ್ವಾಗತ ಮಾಡ್ತೀರಿ. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಯಾವ ಬ್ಯಾಂಕ್ ಬೇಕಾಗಿದ್ರೂ ಮಾಡ್ಕೊಳ್ಳಿ. ಅದರಲ್ಲಿ ಏನು ಅಕ್ರಮಗಳಾಗಿದೆ ದುರ್ಪಿನ್ ಹಾಕ್ಕೊಂಡು ಹುಡುಕ್ಲಿ, ನಮ್ಮದೇನು ಸಮಸ್ಯೆ ಇಲ್ಲ. ಆದರೆ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ರಾಹುಲ್ ಗಾಂಧಿಯವರು ನಿನ್ನೆ ಬಂದು ಏನು ಕರ್ನಾಟಕ ರಾಜ್ಯದಲ್ಲಿ ಮೊದಲು ವರ್ಷಕ್ಕೊಂದು ಸತಿ ಬರ್ತಕ್ಕಂಥ ಒಂದು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ನೆನ್ನೆ ಕಾಂಗ್ರೆಸ್ ಪಕ್ಷದವರು ಹೆಣ್ಮಕ್ಳಿಗೆ ಪಾಪ ನೆಮ್ಮದಿಯಾಗಿ ಹಬ್ಬ ಮಾಡಲಿಕ್ಕೂ ಬಿಡಲಿಲ್ಲ. ಇವರು ಅದನ್ನು ಪಾಪ ಹಾಳು ಮಾಡಿ ಬೀದಿ ರಂಪ ಮಾಡಿ ಹೋದರು. ಆ ಕಾಂಗ್ರೆಸ್ನ ಹೆಣ್ಮಕ್ಳು ಇಡೀ ಶಾಪ ಆಗ್ತಾ ಇದ್ದಾರೆ ಪಾಪ ಕಾಂಗ್ರೆಸ್ನವ್ರಿಗೆ. ಇದು ಆಯಿತು. ಈಗಾಗಲೇ ಚುನಾವಣಾ ಆಯೋಗದವ್ರು ಹೇಳಿದ್ರಲ್ವಾ, ಮೊನ್ನೆ KPCC ಅಧ್ಯಕ್ಷರು ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಪ್ರಮಾಣ ಪತ್ರ ಬೇಡಂತೆ, ಅವ್ರು ಹೇಳ್ಬಿಟ್ರೆ ಅದೇ ಸಂವಿಧಾನ ಅಂತೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳೋದು. ರಾಹುಲ್ ಗಾಂಧಿಯವರು ನೆಹರು ಕುಟುಂಬ, ಅವ್ರಿಗೆ ಯಾವುದು ಅವ್ರಿಗೆ ಪ್ರಮಾಣ ಪತ್ರ ಇನ್ನೊಂದು ಮತ್ತೊಂದು ಸೋಮ್ಗೆ ಗಾಳಿಯಲ್ಲಿ ಗುಂಡೊಡೆಯೋದು ನೋಡೋಣ ಅಂಥೇಳಿ. ಕಾಂಗ್ರೆಸ್ ಪಕ್ಷದವ್ರ ಹಣೆ ಬರ ಏನಪ್ಪ ಅಂತಂದರೆ 100 ಬಾರಿ ಸುಳ್ಳು ಹೇಳ್ತಾರೆ, ಸುಳ್ಳನ್ನು 100 ಬಾರಿ ಹೇಳ್ತಾರೆ, ಅದೇ ಸತ್ಯ ಅಂತ ಬಿಂಬಿಸ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಇದುವರೆಗೂ ಕಾಂಗ್ರೆಸ್ ಪಕ್ಷ ಬಂದಿರತಕ್ಕಂಥದ್ದೇ ಇದನ್ನು. ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಕೇಳೋದು ಇಷ್ಟೇ, ಕಾಂಗ್ರೆಸ್ ಪಕ್ಷ 136 ಗೆಲ್ತದೆ ಅಂತೇಳಿ ಹೇಳಿದ್ರಲ್ಲ, ಅಲ್ಲಿ ಎಲ್ಲೆಲ್ಲಿ ಅಕ್ರಮ ಆಗಿದೆ ನಾವು ಹೇಳ್ತೀರಿ. ನೀವು ಅಲ್ಲೆಲ್ಲನೂ ಸಹ ನೀವು ಮತ ಕಳ್ಳತನ ಮಾಡಿದ್ದೀರಿ, ಅಲ್ಲೆಲ್ಲ ನೀವು 10 ಬಾರಿ ಒಬ್ಬೊಬ್ಬರ ಕಡೆಯಿಂದ ಕರ್ಕೊಂಬಂದು ಓಟ್ ಹಾಕ್ಸಿದ್ದೀರಿ. ಹಂಗಾಗಿ ನಿಮಗೆ ಮುಂಚೆನೇ ಗೊತ್ತಿತ್ತು, ಹಾಗಾಗಿ ನೀವು ಇಷ್ಟು ಸ್ಥಾನ ಬರಲಿಕ್ಕೆ ಸಾಧ್ಯ. ಆಮೇಲೆ ನೀವೇನು ಇವಾಗ 3ಕ್ಕೆ 3 ಏನು ನಮ್ಮ ಮತ್ತೆ
ಚುನಾವಣೆ ಗೆದ್ರಲ್ಲ ನೀವು, ಬೈ ಎಲೆಕ್ಷನಲ್ಲಿ ಉಪಚುನಾವಣೆ ಗೆದ್ರಲ್ಲ, ಉಪಚುನಾವಣೆಯಲ್ಲೂ ತಾವು ಇದೇ ಮಾಡ್ಕೊಂಡು ಗೆದ್ದಿರ್ಬೇಕಲ್ವಾ? ನಿಮ್ಗೆ ಯಾಕಂದ್ರೆ ಅಭ್ಯಾಸ ಆಗಿದೆಯಲ್ಲ ಯಾವ ರೀತಿ ಗೆಲ್ಬೋದು ಅಂತೇಳಿ. ನೀವು ಫಸ್ಟೇ ಹೇಳಿದ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟೇ ಹೇಳಿದ್ರು, ಅಲ್ಲಿ ನಾವೇ ಗೆಲ್ತೀವಿ, ಇಲ್ಲಿ ನಾವೇ ಗೆಲ್ತೀವಿ, ಚನ್ನಪಟ್ಟಣದಲ್ಲೂ ನಾವೇ ಗೆಲ್ತೀರಿ ಅಂತೇಳಿ. ಹಾಗಾದ್ರೆ ಇದನ್ನು ನೀವು ವಂಶ ಪರಂಪರೆಯಾಗಿ ಕಾರ್ಯಗತ ಮಾಡ್ಕೊಂಬಂದಿದ್ದೀರಾ, ಅಕ್ರಮ ಚುನಾವಣೆಗಳು ನಡೆಸೋದು. ಹಾಗಾಗಿ ನೀವು ಇಷ್ಟೊಂದು ರಾಜಾರೋಷವಾಗಿ ಜನರ ಮಧ್ಯೆ ಚುನಾವಣೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ನೀವೇ ಘೋಷಣೆ ಮಾಡ್ತೀರಲ್ಲ, ಇದಕ್ಕೇನಂತ ಕರಿಬೇಕು? ಇದಕ್ಕೆ ಯಾರು ಹೊಣೆ? ಸರಿ, ಇದೆಲ್ಲ ಆಗಲಿ. ಚುನಾವಣೆ ಆಯೋಗದವರು ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂತೇಳಿ ಮೊನ್ನೆ KPCC ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಇದಕ್ಕಿನ್ನ ಉತ್ತರನೇ ಇಲ್ಲ. ಅದೇ ಉತ್ತರ ಹೇಳಿದ್ದಾರೆ, ಅವರು ಮಾತೇ ವೇದವಾಕ್ಯ, ಅವ್ರಿಗೆ ಯಾವ ಪ್ರಮಾಣ ಪತ್ರ ಬೇಡ ಅಂತ ಇವ್ರು ಹೇಳ್ಬಿಟ್ಟಿದ್ದಾರೆ. ಸರಿ, ಇದು ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಡ್ರೆಸ್ ಇಲ್ಲದೆ ಇರೋ ಕಡೆ ಕಳ್ಳ ಮತದಾನ ಆಗಿದೆ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ತೀರಿ, ನಿಮ್ಮ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ 0 ಅಂತ ಇರ್ತದೆ, ಅಂದರೆ ಅಡ್ರೆಸ್ ಇರೋದಿಲ್ಲ. ಅದಕ್ಕೆ 0 ಅಂತ ಇದ್ರೆ ಅಡ್ರೆಸ್ ಇರೋದಿಲ್ಲ. ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಈಗ ಚೆಕ್ ಮಾಡಿರ್ತಕ್ಕಂಥದ್ದು ಇಲ್ಲಿದೆ. ಈಗ ಚೆಕ್ ಮಾಡಿರ್ತಕ್ಕಂಥದ್ದು ಪ್ರಿಂಟೌಟ್ ತಗೊಂಡಿದ್ದೀರಿ. ಸುಮಾರು 40 ಬೂತಲ್ಲಿ ಚೆಕ್ ಮಾಡಿದ್ದೀವಿ. ಸುಮಾರು 27 ಬೂತಲ್ಲಿ 0 ಅಂತ ಇದೆ, ಅಡ್ರೆಸ್ಸೇ ಇಲ್ಲ. ಅಲ್ಲಿ 15 ಓಟು, 16 ಓಟು, 18 ಓಟ್ ಇದೆ. ಅವೆಲ್ಲ ಕಳ್ಳ ಮತದಾನನಾ? ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೂ ಆವಾಗ ಈ ರೀತಿ ಆಗಿದ್ರೆ ಅಡ್ರೆಸ್ಸೇ ಇಲ್ಲ, 0 ಅಂತ ಇದೆ, ಅಡ್ರೆಸ್ಸು 0 ಇಲ್ಲ ಅಂತ ಇದೆ. ಬಟ್ ಅವರೆಲ್ಲ ಮತದಾನ ಮಾಡಿದ್ದಾರೆ. ಯಾವ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಇವ್ರು ಹೇಳೋ ಪ್ರಕಾರ 0 ಅಂತ ಇದ್ರೆ ಅದು ಎಲ್ಲ ಅಕ್ರಮ ಮತದಾನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾವು ಈಗ 40 ಬೂತಲ್ಲಿ ಚೆಕ್ ಮಾಡಿದ್ರೆ 27ರಲ್ಲಿ 0 ಅಂತಿದೆ, ಅಡ್ರೆಸ್ಸೇ ಇಲ್ಲ. ಹಾಗಾದ್ರೆ ಅದೆಲ್ಲ ಕಳ್ಳ ಮತದಾನನಾ? ಹಾಗಾದ್ರೆ ನೀವು ಗೆದ್ದಿರೋದು ಅಕ್ರಮನಾ? ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಹಿಂದೆ ನಮ್ಮ ಪಕ್ಷದಲ್ಲಿ ಒಬ್ರು ಇದ್ರು, ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ರು, ದೇವೇಗೌಡರು ಸಾಹೇಬ್ರ ಆಶೀರ್ವಾದದಿಂದ. ಆದರೆ ಅವ್ರು ಹೇಳೋದಾಗಲ್ಲ, ನಾವೇ ಈ ಪಕ್ಷನ ಉದ್ಧಾರ ಮಾಡಿದ್ದು ಅಂತ ಹೇಳ್ತಾರೆ. CM ಇಬ್ರಾಹಿಂ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ವರುಣಾದಲ್ಲಿ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ 3,000 ಮತ ಖರೀದಿ. ಅವ್ರು ಹೇಳ್ತಾರೆ, ಅವ್ರು ಗೆಲ್ಲಕ್ಕೆ 3,000 ಮತ ನಾನು ಖರೀದಿ ಮಾಡಿದ್ದೀನಿ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇದು ನಿಂದೇನೋ ನಾವು ಹೇಳಿದ್ದಾರೆ. ಅವ್ರು ಅಷ್ಟೇ ಹೇಳಿಲ್ಲ, 3,000 ಮತ ಖರೀದಿ ಮಾಡಲಿಕ್ಕೆ ನಾನು ಸಾಲ ಮಾಡಿ ಬಂಡವಾಳ ಹಾಕಿದ್ದೆ, ಅದನ್ನು 6 ತಿಂಗಳು ಬಿಟ್ಟು ಸಾಲ ತೀರಿಸಿದ್ದೀನಿ. ನನಗೆ ಗೊತ್ತಿತ್ತು ಅವ್ರು ಇಲ್ಲಿ ವರುಣಾದಲ್ಲಿ ಗೆಲ್ಲೋದಿಲ್ಲ, ಅದಕ್ಕೆ ಬಾದಾಮಿಯಲ್ಲಿ ಗೆಲ್ಲಿ ಅಂತೇಳಿ ನಾನೇ ಈ ರೀತಿ ಇನ್ನೊಂದು ಅಲ್ಲಿ ನೀವು ನಾಮಿನೇಷನ್ ಮಾಡಿ ಅಂತ ಹೇಳಿದ್ದೆ. ನಾನು ಹೋಗಿ ಅಲ್ಲಿ 3,000 ಮತ ಖರೀದಿ ಮಾಡಿದ್ದೀನಿ ಅಂತ ರಾಜಾರೋಷವಾಗಿ ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷದ ನಾಯಕರು ಇದಕ್ಕೇನು ಹೇಳ್ತೀರಿ? ತಾವು ರಾಜೀನಾಮೆ ಕೊಡ್ತೀರಾ? ಇದು ಸಾಧ್ಯನಾ? ನೋಡಿ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥವ್ರು ನೀವು. ಈ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮಗಳು ಮಾಡಿರ್ತಕ್ಕಂಥದ್ದು ನೀವು. ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ತಾವು ಏನೋ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ನೀವು ಘೋಷಣೆ ಮಾಡಿ ನೀವೇನಿವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಪೂರೈಸಿ 2.5 ವರ್ಷಕ್ಕೆ ಹೋಗ್ತಾ ಇದ್ದೀರಿ. ಇವತ್ತವರೆಗೂ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇಡೀ ರಾಜ್ಯದಲ್ಲಿ ಒಂದು ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸ ನಿಮ್ಮ ಕೈಲಿ ಆಗಲಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ತೋರಿಸಿ ನೀವು. ವಿಧಾನಸೌಧಕ್ಕೆ ಹೋಗೋ ರಸ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗೋಂಥ ರಸ್ತೆ ಸರಿ ಇಲ್ಲ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ನಮ್ಮ ಬಾಯಿಂದ, ವಿರೋಧ ಪಕ್ಷದ ನಾಯಕರ ಬಾಯಿಂದ ಕೇಳೋದು ಬೇಡ. ಕಾಂಗ್ರೆಸ್ನ ಮಾಜಿ ಮಂತ್ರಿಗಳು,
ಕಾಂಗ್ರೆಸ್ನ ಹಾಲಿ ಶಾಸಕರು ಅವರೇ ಹೇಳ್ತಾ ಇದ್ದಾರೆ, ಬೀದಿ ಬೀದಿಯಲ್ಲಿ ಹೇಳ್ತಾ ಇದ್ದಾರೆ, ನಾವು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟು ನಾವು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರ್ವನಾಶ ಆಗಿದೆ, ನಮಗೆ ಅಭಿವೃದ್ಧಿಗೆ ₹1 ಹಣ ಕೊಡ್ತಾ ಇಲ್ಲ, ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಕ್ಲೋಸ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಕೊನೆಯದಾಗಿ ಹೇಳ್ತೀನಿ, ರಾಹುಲ್ ಗಾಂಧಿ ಅವರು 5 ಪ್ರಶ್ನೆ ಇಟ್ಬಿಟ್ಟಿದ್ದಾರೆ. ನಾವು ನಮ್ಮ ಪಕ್ಷದ ವತಿಯಿಂದ ರಾಹುಲ್ ಗಾಂಧಿಯವ್ರಿಗೆ 5 ಪ್ರಶ್ನೆ ಕೇಳ್ತಾ ಇದ್ದೀವಿ. ಅದಕ್ಕೆ ರಾಹುಲ್ ಗಾಂಧಿಯವರಾದರೂ ಉತ್ತರ ಕೊಡಲಿ, ಅಥವಾ ಇಲ್ಲಿ 136 ಗೆದ್ದಿದ್ದೀವಿ ಅಂತ ಫಸ್ಟ್ ಹೇಳಿದ್ರಲ್ಲ ಅವರಾದರೂ ಉತ್ತರ ಕೊಡಲಿ, ಅಥವಾ ಅವ್ರು ಕೊಡೋದಿಲ್ಲ. ರಾಹುಲ್ ಗಾಂಧಿಯವರು ಗೊತ್ತಿದೆ, ಅವರು ಬರೀ ಗಾಳಿಯಲ್ಲಿ ಗುಂಡೊಡೆದು ಹೋಗೋದು. ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮನೆ ಭಾಳ ಅವ್ರ ನೋವನ್ನು ತೋಡ್ಕೊಂಡಿದ್ದಾರೆ. ನಾನು ಯಾವತ್ತೋ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ನನಗೆ ಅನ್ಯಾಯ ಆಯಿತು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅಲ್ವಾ? ಕಾಂಗ್ರೆಸ್ ಹೈಕಮಾಂಡು ಈ ದೇಶದ ದಲಿತರ ಬಗ್ಗೆ, ಹಿಂದುಳಿದವ್ರದವ್ರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಅಲ್ವಾ ಇವರು ಭಾಳ ಹೆಚ್ಚು ಕಾಳಜಿ ಇದೆಯಲ್ವಾ? ಇವ್ರು ಯಾವತ್ತೂ ಸಹ ಈ ರಾಜ್ಯದ ದಲಿತರಾಗಲಿ, ದಲಿತರು ಅನ್ನಂಗಿಲ್ಲ ನೀವಾಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳ್ಬೇಕಾಗ್ತದೆ. ಅವ್ರ ಬಗ್ಗೆ ಭಾಳ ಕಾಳಜಿ ಅಲ್ವಾ ಕಾಂಗ್ರೆಸ್ ಪಕ್ಷದವ್ರಿಗೆ? ಯಾಕೆ ನೀವು ಇದುವರೆಗೂ ಈ ರಾಜ್ಯದಲ್ಲಿ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ? ಅದನ್ನು ನಿಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಈಗ ಹೇಳಿದಾರಲ್ವಾ, ಬೇರೆ ನಾನು ದುಡ್ದೆ ಯಾರೋ ಬೇರೆಯವ್ರು ಬಂದು ಮುಖ್ಯಮಂತ್ರಿ ಆದರು ಅಂತ ಹೇಳ್ತೀರಲ್ವಾ, ಅದಕ್ಕೆ ಕಾರಣ ಯಾರು? ನೆಹರು ಕುಟುಂಬ ಅಲ್ವಾ? 5 ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ರಾಹುಲ್ ಗಾಂಧಿ ಅವ್ರಿಗೆ. ನೀವು ಚುನಾವಣೆ ಆಯೋಗಕ್ಕೆ 5 ಪ್ರಶ್ನೆ ನೀವು ಕೇಳಿಬಿಟ್ಟಿದ್ದೀರಿ. ನಮ್ಮದು ಎಲೆಕ್ಷನ್ ಕಮಿಷನ್ನು ಉತ್ತರ ಕೊಡಿ ಅಂತ ನಾವು ನಿಮಗೆ ಕೇಳ್ತಾ ಇದ್ದೀವಿ. ರಾಹುಲ್ ಗಾಂಧಿರವ್ರೆ, ನೀವು ಚುನಾವಣೆ ಆಯೋಗಕ್ಕೆ ಉತ್ತರ ಕೊಡದೆ ಎದುರುತ್ತಿರುವುದು ಯಾಕೆ? ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಿ ಅಂದರೆ ನಾನು ನಿಮ್ಮಂತೆ ಜಾರಿಕೊಳ್ಳೋದಿಲ್ಲ. ನೀವು ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡೋದಕ್ಕೆ ಎದುರುತ್ತಿರುವುದು ಯಾಕೆ? ಪ್ರಶ್ನೆ 1. ಎರಡನೇದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ ಸೇರಿ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಪನ್ ಹಂಚಿ ಗೆದ್ದಿದ್ದೀರಿ. ಇದು ಮತಗಳ್ಳತನ ಅಲ್ವೇ? ಇದು ಮತಗಳ್ಳತನನೇ. ಅದಕ್ಕೆ ನಾವು ಇದೇ ನಮ್ಮ ಪಕ್ಷದ ನಾಯಕರು ಇದೇ ಪಕ್ಷದ ಕಚೇರಿಯಲ್ಲಿ ನಿಮಗೆ ಪ್ರಶ್ನೆ ಮಾಡಿದ್ರಿ, ಇವತ್ತವರೆಗೂ ತಾವು ಉತ್ತರ ಕೊಡಲಿಲ್ಲ. ಅಲ್ಲಿ ಸಹ ಟೋಪಿ ಹಾಕಂತ ಕೆಲಸ ಮಾಡೋದ್ರಿ. ಸ್ಕ್ಯಾನ್ ಮಾಡಿದ್ರೆ 5,000 ಸಿಗುತ್ತೆ, 10,000 ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಕೂಪನ್ ಹಂಚಿದ್ರಿ. ನೀವು ತಗೊಂಡೋಗಿ ಅಲ್ಲಿ ಹೋದ್ರೆ ಮಾರ್ಕೆಟ್ಗೆ, ಇದು ಆಲ್ರೆಡಿ ಅವಧಿ ಮುಗ್ದೋಗಿದೆ ಹೋಗಿ ಅಂದರು. ಇದು ನೀವು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನಕ್ಕೆ ದ್ರೋಹ ಅಲ್ವಾ? ಎರಡನೇದು, ಮೂರನೇ ಪ್ರಶ್ನೆ, ಗೃಹಲಕ್ಷ್ಮಿ ಗ್ಯಾರಂಟಿಯನ್ನು ಚುನಾವಣೆ ಅಸ್ತ್ರವನ್ನಾಗಿ ಬಳಕೆ ಮಾಡುತ್ತೀರಿ. ಚುನಾವಣೆ ಬಂದ ಕೂಡಲೇ 4-5 ತಿಂಗಳ ಗೃಹಲಕ್ಷ್ಮಿ ಹಣ ಜಮೆ ಮಾಡುತ್ತೀರಿ. ನಿಯಮಿತವಾಗಿ ಪ್ರತಿ ತಿಂಗಳು ಜಮೆ ಮಾಡುತ್ತಿಲ್ಲ, ಯಾಕೆ? ಇದು ಚುನಾವಣೆ ಅಕ್ರಮ ಅಲ್ವೇ? ಇದಕ್ಕೆ ನಮ್ಮ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ನೀವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅಂತೇಳಿ ಇದೇ ರಾಹುಲ್ ಗಾಂಧಿ ಅವರು ಬಂದು ಪ್ರತಿಭಟನೆ ಮಾಡೋದ್ರಲ್ಲ, ಅದೇ ಜಾಗದಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ರಿ. ಒಂದು ಡೇಟನ್ನು ಫಿಕ್ಸ್ ಮಾಡಿ, ಈ ರಾಜ್ಯದ ಮಹಿಳೆಯರಿಗೆ 5ನೇ ತಾರೀಕು ಹಾಕ್ತಿರೋ, 10ನೇ ತಾರೀಕು ಹಾಕ್ತಿರೋ, 15ನೇ ತಾರೀಕು ಹಾಕ್ತಿರೋ ಹಾಕಿ ಅಂತ ಹೇಳಿದ್ವಿ. ಅದನ್ನು ಮಾಡಲೇ ಇಲ್ಲ. ನೀವು ಮಾಡೋದೇನು? ಯಾವುದಾದ್ರೂ ಚುನಾವಣೆ ಬರಬೇಕು, 3 ತಿಂಗಳದ 4 ತಿಂಗಳದ ಒಂದೇ ಸರಿ ಹಾಕಬೇಕು. ಅದು ಇಡೀ ರಾಜ್ಯದ ಮಹಿಳೆಯರಿಗೆ ಹಾಕಲ್ಲ. ಆ ಜಿಲ್ಲೆಯಲ್ಲಿ ಎಲ್ಲಿ ಚುನಾವಣೆ ನಡೀತದೋ ಆ ಜಿಲ್ಲೆಯಲ್ಲಿ ಮಾತ್ರ ಹಣ ಕೊಡ್ತೀರಿ. ಇದು ಚುನಾವಣೆ ಅಕ್ರಮ ಅಲ್ವಾ? ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನಿಲ್ವಲ್ವಾ? ಇವರು ಭಾರಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತಾರೆ. 4ನೇ ಪ್ರಶ್ನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 9 ಲೋಕಸಭೆ ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿಲ್ವಾ? ಅಲ್ಲೆಲ್ಲ ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿದಾಗೆ ಅವ್ರಿಗೆ ಸೋತವಾಗ ಮತಗಳ್ಳತನ, ಅವ್ರು ಅಳಿಯ ಗೆದ್ರೆ ಮತಗಳ್ಳತನ ಅಲ್ಲ. ಅದು ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಇವ್ರಿಗೆ. ಯಾಕಂದ್ರೆ ಇವ್ರು ಅಭಿವೃದ್ಧಿ ಕೆಲಸಗಳು ನೋಡಿ ಗೆಲ್ಸಿದ್ದಾರೆ. ನಿಮ್ಮ ಮೇಲೆ ವಿಶೇಷ ಪ್ರೀತಿ ಯಾಕೆ? ಅದು 5ನೇದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಸೇರಿ ಅನೇಕ ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಅಂತರದಿಂದ ನಿಮ್ಮ ಶಾಸಕರು ಗೆದ್ದಿದ್ದಾರೆ.
ಹಾಗಿದ್ದರೆ ಅವರು ಮತಗಳ್ಳತನ ಮಾಡಿಯೇ ಗೆಲುವು ಸಾಧಿಸಿದ್ದಾರೆ. ಎಲ್ಲ 500, 1000, 2000ದಲ್ಲಿ ಗೆದ್ದಿದ್ದಾರೆ. ನಾವು ನಮ್ಮ ಶಾಸಕರು 2000 ಮತದಲ್ಲಿ ಸೋತಿದ್ದಾರೆ. ಹಾಗಾದ್ರೆ ಅಲ್ಲೆಲ್ಲ ಮತಗಳ್ಳತನ ಆಗಿದೆಯಾ? ಶಾದಿ ಹಾಕೇ ಇಲ್ವಾ ಅವ್ರಿಗೆ? ಬಂದು 10 ಸತಿ ಓಟ್ ಹಾಕಿದ್ದಾರೆ ಅವರು. ಇದು ಕಾಂಗ್ರೆಸ್ ಪಕ್ಷದ ನೀತಿ. ನಾನು ಆಗ್ರಹ ಮಾಡ್ತೇನೆ, ಏನು ನೆನ್ನೆ ಬಂದು ಇಡೀ ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗಕ್ಕೆ ಇವರೇನು ನೆನ್ನೆ ಪ್ರಶ್ನೆ ಮಾಡಿ ನೆನ್ನೆ ಏನು ದಿಕ್ತಪ್ಸಂಥ ಕೆಲಸವನ್ನು, ಇಡೀ ರಾಜ್ಯದ ಜನರಲ್ಲಿ ದಿಕ್ತಪ್ಸೋಂಥ ಕೆಲಸವನ್ನು, ಚುನಾವಣೆ ಇನ್ನೇನು ಲೋಕಲ್ ಬಾಡಿ ಚುನಾವಣೆಗಳು ಬರ್ತಾ ಇದೆ, ಜನಕ್ಕೆ ಅನುಮಾನ ಮೂಡಿಸ್ತಂಥ ರೀತಿಯಲ್ಲಿ ಆಯೋಗಗಳು ನ್ಯಾಯಯುತವಾಗಿ ಕೆಲಸ ಮಾಡದೇ ರೀತಿಯಲ್ಲಿ ಆರೋಪವನ್ನು ಮಾಡಿ ಹೋಗಿದ್ದಾರೆ. ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸ್ತೇವೆ. ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಇಂಥ ನಿಮ್ಮ ದ್ವಂದ್ವ ನಿಲುವನ್ನು ಬಿಟ್ಟು ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ನೀವು ಜನರಿಗೆ ಒಳ್ಳೆ ಕೆಲಸ ಮಾಡಿ ಅಂತೇಳಿ ನಾವು ಹೇಳ್ತಾ ಆಗ್ರಹ ಮಾಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದಲ್ಲಿ ಇದ್ದು ಕೂಡಲೇ ಇಡೀ ನೀವು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ನಾವು ವಿರೋಧ ವ್ಯಕ್ತಪಡಿಸಲ್ಲ. ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತಲೇ ಹೇಳಿದ್ದೀವಿ. ನೀವು ಈ ರೀತಿ ಅಕ್ರಮಗಳು ಮಾಡಿ, ಈ ರೀತಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡಿದಾಗ ಒಂದು ವಿರೋಧ ಪಕ್ಷವಾಗಿ ನಾವು ಅದನ್ನು ಭಾಳ ಉಗ್ರವಾಗಿ ಖಂಡಿಸೋದು ಅಷ್ಟೇ ಅಲ್ಲ, ವಿರೋಧ ವ್ಯಕ್ತಪಡಿಸಿದ್ದೀವಿ. ಹಾಗಾಗಿ ಕೂಡಲೇ ಇಂಥ ದ್ವಂದ್ವ ನಿಲುವನ್ನು ಬಿಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಸರ್, ಏನಾದರೂ ಕೇಳಂಗಿದ್ರೆ ಕೇಳ್ಬೋದು. ಸರ್, ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸರ್, ಒಂದು ಕೆಲಸ ಮಾಡಿ, ಈಗ ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು, ಈಗ ನೀವು ಹೊಸೂರು ಬಾರ್ಡ್ರು ಅಂತ ಇಟ್ಕೊಳ್ಳಿ, ನೀವು ಗಡಿ ಪ್ರದೇಶದಲ್ಲಿ ನೀವು ನೋಡಿ ಬೇಕಾಗಿದ್ರೆ ನೀವು ಹಿಂದೆ ನಿಮಗೆ ಗೊತ್ತಿರ್ಬೋದು, ನೀವು ತಾವು ಹಿರಿಯ ಪತ್ರಕರ್ತರು, ತಮಗೆಲ್ಲ ಗೊತ್ತಿದೆ, ಒಂದು ಚೌಟ್ರಿಯಲ್ಲಿ ಭಾಳ ಜನನ ತಗೊಂಬಂದು ಅಕ್ರಮ ಮತದಾನ ಮಾಡಲಿಕ್ಕೆ ಕೂಡ ಹಾಕಿದ್ರು. ಈ ಹಿಂದೆ, ಈ 5 ವರ್ಷ ಅಲ್ಲ 10 ವರ್ಷದ ಹಿಂದೆ, ನನಗೆ ಎಕ್ಸಾಕ್ಟ್ ಡೇಟ್ ನಾನು ಮರ್ತಿದ್ದೀನಿ. 2002 ಬೈ ಎಲೆಕ್ಷನಲ್ಲಿ, ಸಾಹೇಬರು ಬೈ ಎಲೆಕ್ಷನಲ್ಲಿ ಅವರೆಲ್ಲ ನೀವು ಹೇಳ್ತಾ ಇದ್ದೀರ, ಎಲ್ಲಿಂದ ಬಂದಿರೋದು ಸರ್ ತಾವು? ಎಲ್ಲಿಂದ ಬಂದಿದ್ರು? ಎಲ್ಲ ಗಡಿ ಭಾಗದಿಂದ ಬಂದಿದ್ರು. ಅದನ್ನು ಸಮರ್ಥನೆ ಮಾಡಿದ್ರು. ಹೌದು, ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ, ಓಟ್ ಹಾಕ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೆ ಅವ್ರ ID ಕಾರ್ಡ್ ಚೆಕ್ ಮಾಡಿದ್ರೆ ID ಕಾರ್ಡ್ ಎಲ್ಲ ಬೋಗಸ್ ಇದ್ವು, ಎಲ್ಲ ID ಕಾರ್ಡ್ ಎಲ್ಲ ಬೋಗಸ್ ಇದ್ವು. ಇದು ಕಾಂಗ್ರೆಸ್ ಪಕ್ಷದ ನೀತಿ. ಹಾಗಾಗಿ 10,000 ಮತದಾರರು ಬೋಗಸ್ ಮತದಾರರು ಇದ್ದಾರೋ, 1 ಲಕ್ಷ ಇದ್ದಾರೋ, 10 ಲಕ್ಷ ಇದ್ದಾರೋ, ಅದಕ್ಕೇನೆ ಇವ್ರು ಹೇಳ್ತಾ ಇದ್ದಾರಲ್ಲ, ಈಗ ಕರ್ನಾಟಕದಲ್ಲಿ ಇವರು ನೆನೆ ಎಕ್ಸಾಂಪಲ್ ಹೇಳಿದ್ದಾರೆ. ಬಿಹಾರ್ ಎಲೆಕ್ಷನಲ್ಲಿ ಈಗಾಗಲೇ BLO, ಬೂತ್ ಲೆವೆಲ್ ಆಫೀಸರ್ಸ್, ಈಗಾಗಲೇ ಅಲ್ಲಿ ಅವರು ಆ ಬೂತ್ ಲೆವೆಲಲ್ಲಿ ಹೋಗಿ ಕೇಳ್ತಾ ಇದ್ದಾರೆ, ಇಲ್ಲಿ ಸರಿ ಇದೆಯೋ ಸರಿ ಇಲ್ವೋ, ಇವರು ಮತದಾರರಲ್ವೋ, ಇವರು 2 ಜಾಗದಲ್ಲಿ ಇದೆಯೋ 3 ಜಾಗದಲ್ಲಿ ಇದೆಯೋ ಅಂತೇಳಿ. ಆ ರೀತಿ 2-3 ಜಾಗದಲ್ಲಿ ಇರತಕ್ಕಂಥವ್ರನ್ನ ಅದನ್ನು ಡಿಲೀಟ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತೀರಿ? ಅಲ್ಲಿ ಬಿಹಾರದಲ್ಲಿ ಮಾಡಿದ್ರೆ ಸರಿ, ಕರ್ನಾಟಕದಲ್ಲಾದರೆ ತಪ್ಪು. ಇದು ಯಾವ ಇವ್ರದ್ದು ಮಾನದಂಡನೋ ಕಾಂಗ್ರೆಸ್ನವ್ರದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ, ಕರೆಕ್ಟ್ ಅಲ್ವಾ ಸರ್? 4ರಿಂದ 5 ಸರ್, ಅದು ಬಾಲಿಶವಾದಂಥ ಹೇಳಿಕೆ. ನಾನು ಅದನ್ನು ಖಂಡಿಸ್ತೇನೆ. 4ರಿಂದ 5 ಸತಿ ಮತದಾನ ಮಾಡಬೇಕಾದ್ರೆ ಶಾದಿ ಆಗ್ತಾರಲ್ಲ ಸರ್, ಆ ಶಾದಿ ಇಲ್ಲಿ ನಿಮಗೆ 1 ಸತಿ ಚುನಾವಣೆ ಆಯೋಗ ನಿಗದಿ ಮಾಡ್ತಾರೆ. ನೋಡಪ್ಪ, ಬಲಗೈಗೆ ಹಾಕ್ಬೇಕು, ಎಡಗೈಗೆ ಹಾಕ್ಬೇಕು, ಯಾವ ಬೆರಳಿಗೆ ಹಾಕ್ಬೇಕು ಅಂತೇಳಿ ಶಾದಿ ಹಾಕ್ತಾರೆ. ಆ ಶಾಹಿನ ಹಾಕ್ತಾರಲ್ವಾ, ಆ ಶಾಹಿ ಹಾಕಿದ್ದಾದ್ಮೇಲೆ ಆ ಶಾಹಿ ಹಾಕ್ತಾರಲ್ವಾ, ಆ ಶಾಹಿ ಏನು ಇಮಿಡಿಯೇಟಾಗಿ ಹೋಗಲ್ಲ. ಆಮೇಲೆ ನೀವೇನು ಹಾಕ್ಬಿಟ್ಟು ಇಮಿಡಿಯೇಟಾಗಿ ಹೋಗಿ ಅಂತ ಹೇಳಲ್ಲ. ಆ ಬೂತ್ ಆಫೀಸರ್ಸ್ ಇರ್ತಾರಲ್ಲ, ಅವ್ರು ಯಾರೋ ಕೇಂದ್ರದಿಂದನೋ ಹೊರ ರಾಜ್ಯದಿಂದ ಬಂದವರಲ್ಲ, ನಮ್ಮ ರಾಜ್ಯದ ಅಧಿಕಾರಿಗಳು. ಒಂದು 10 ಸೆಕೆಂಡ್ಗೆ ಅದು ಡ್ರೈ ಆಗೋಗುತ್ತೆ. ಆಮೇಲೆ ನೀವು ಹೋಗಿ ಅಲ್ಲಿ ಮತ ಹಾಕ್ಬೇಕಾದ್ರೂ ನೋಡ್ತಾ ಇರ್ತಾರೆ ಅವರು, ಆಗ ಅದು ಡ್ರೈ ಆಗೋಗುತ್ತೆ.
ಸರ್ ಒಂದು ಅಲ್ಲ ಕನಿಷ್ಠ 1 ತಿಂಗಳಿರ್ತದೆ ಸರ್. ಯಾವ ರಾಜ್ಯದಲ್ಲಾದ್ರೂ ಆಗ್ಲಿ, ಯಾವ ಜಿಲ್ಲೆಯಲ್ಲಾದ್ರೂ ಆಗ್ಲಿ, ಯಾವ ತಾಲೂಕಲ್ಲಾದ್ರೂ ಆಗ್ಲಿ, ಆ ಶಾಹಿ ಹಾಕಿದ್ದಾದ್ಮೇಲೆ ನೀವು ಅದನ್ನ ಒಡ್ಸೋದಕ್ಕಾಗೋದಿಲ್ಲ. ಇದಕ್ಕೇನು ಹೇಳ್ತಾರೆ ಸರ್? ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಆಯ್ತು, ವೋಟ್ ಹಾಕಿದ್ದಾರೆ ಅಂತ ಪ್ರೂವ್ ಮಾಡಕ್ ಆಗಿದ್ದಿಲ್ಲ. ಅಲ್ಲ ಅದ ಹೇಳಿದಾರೆ ಅಷ್ಟೇ. ಇಲ್ಲಿವರೆಗೂ ಈಗ ಏನು ಒಬ್ಬ ವ್ಯಕ್ತಿ 4 ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ ಸರ್. ಸರ್ ಇಲ್ಲ, 1 ನಿಮಿಷ ಸರ್, ಒಂದು ಸರ್ ಬಾರಿ ಸರ್, ತಾವು ಹೇಳ್ದಾಗೇನೆ ಆಯ್ತು ಸರ್. ಒಬ್ಬ ವ್ಯಕ್ತಿ 4 ಬಾರಿ ಮತದಾನ ಮಾಡ್ದ, ಅವನು ಯಾವನೋ ಬಿಹಾರಿಂದ ಬಂದಿದ್ನೋ UP ಇಂದ ಬಂದಿದ್ನೋ ಒಪ್ಕೊಳ್ಳೋಣ. ನಾನು ತಮ್ಗೆ ಹೇಳ್ತಕ್ಕಂಥದ್ದು, ಆ ಶಾಹಿನ ನಮ್ಮ ಮೈಸೂರಲ್ಲೇ ಅಲ್ವಾ, ನಮ್ಮ ಮೈಸೂರಲ್ಲೇ ಅದು ಕಾರ್ಖಾನೆಯಲ್ಲಿ ಉತ್ಪತ್ತಿ ಆಗೋದು, ರೆಡಿ ಮಾಡೋದು ಫ್ಯಾಕ್ಟ್ರಿ. 4 ಸತಿ ಒಬ್ಬನ ಮತದಾನ ಮಾಡಬೇಕಾದ್ರೆ ಶಾಹಿ ಇರ್ತದಲ್ಲ ಸರ್, ಯಾಕೆ ಮಾಡೋಕ್ಕಾಗ್ತದೆ ಅದನ್ನ? ಇವ್ರು ಹೇಳ್ತಾರೆ 4 ಸತಿ ಮತದಾನ ಮಾಡ್ದ ಅಂತಂದ್ರೆ ಅವನು ಬೇರೆ ಬೇರೆ ಕಡೆ ಹೋಗಿ ಮತದಾನ ಮಾಡಿರಬೇಕು. ಇವ್ರೇನಾದ್ರೂ CCTV ಫುಟೇಜಸ್ ರಿಲೀಸ್ ಮಾಡಿದಾರ, ಅವ್ನು ಇಲ್ಲಿ ಮತದಾನ ಮಾಡ್ದ, ಅಲ್ಲಿ ಮತದಾನ ಮಾಡ್ದ ಅಂತ? ಅದು ಯಾಕೆ ಗೊತ್ತಾಯ್ತು ಸರ್? ಅದು ಯಾಕೆ ಗೊತ್ತಾಯ್ತು ಇವ್ರಿಗೆ? ಆಮೇಲೆ ಎಲ್ಲ ಕಡೆ CCTV ಫುಟೇಜಸ್ ಇರೋದಿಲ್ಲ, ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಇರ್ತದೆ. ಅಲ್ಲೇ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನರಿ ತಗೊಂಡಿರ್ತಾರೆ. ಸೂಕ್ಷ್ಮ ಇರೋ ಕಡೆ ನಿಮಗೆ ಕೆಲವು, ಅತಿ ಸೂಕ್ಷ್ಮ ಇರೋ ಕಡೆ ಕೆಲವು ಕಡೆ ನೀವು CCTV ಫುಟೇಜಸ್ ಸಿಗುತ್ತೆ. ಜನರಲ್ ಆಗಿ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಇವ್ರಿಗೆ ಹೇಗೆ ಗೊತ್ತಾಯ್ತು? ಕಾಂಗ್ರೆಸ್ನವ್ರಿಗೆ ಇವ್ರಿಗೆ ಹೇಗೆ ಗೊತ್ತಾಯ್ತು ಸರ್? ಸರ್ ಮುಂಚೆ ಇವ್ರು ಹೇಳ್ದವಾಗ ಎಲ್ಲ ಬೂತಲ್ಲೂ CCTV ಫುಟೇಜಸ್ ಇರೋದಿಲ್ಲ. ಒಂದು ಕಡೆ ಹಾಕಿರ್ತಾರೆ ಯಾರು ಬರ್ತಾರೆ ಅಂತೇಳಿ. ಮತದಾನ ಮಾಡೋವಾಗ ಅವನು 4 ಸತಿ ಮತದಾನ ಮಾಡ್ದ ಅಂತಂದ್ರೆ ಫುಟೇಜಸ್ ಬೇಕಲ್ವಾ? ಹೇಗಾಗುತ್ತದೆ? ಸಾಧ್ಯನಾ ಇದು? ಅಂದರೆ ಇದನ್ನ ಅದೇ ನಾನು ಹೇಳಿದಾಗೆ ಇದು ಕಾಂಗ್ರೆಸ್ ಪಕ್ಷದ ದ್ವಂದ್ವ ನಿಲುವು. ಹಾಗಾಗಿ ನಾವು ಅವರು 100 ಬಾರಿ ಸುಳ್ಳನ್ನು ಹೇಳಿ ಅದನ್ನು ಸತ್ಯ ಮಾಡಿಕ್ಕೆ ಹೋಗ್ತಾ ಇದ್ದಾರೆ. ಅವರು ಸೋಲಿನ ಹತಾಶೆಯಿಂದ ಹೊರಬಂದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷದವ್ರು ಗೆದ್ದರೆ ಮಾತ್ರ ಅವ್ರಿಗೆ ಚುನಾವಣೆ ಆಗೋ ಸರಿ ಇರ್ತದೆ. ಸೋತ್ರೆ ಈ ರೀತಿ ಆರೋಪಗಳನ್ನ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ನಿಲುವು. ಹಾಗಾಗಿ ನಾವು ಇದನ್ನು ನಮ್ಮ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಇಂಥ ಬಾಲಿಶ ಹೇಳಿಕೆಗಳನ್ನ ಇನ್ನು ಮುಂದಕ್ಕಾದರೂ ಬಿಡಬೇಕು. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅವರು. ಸರ್ ಅದು ಅವ್ರ ಖುಷಿ. ಅವ್ರು ಇಲ್ಲದೆ ಇದ್ದಾಗ ಇನ್ನೂ ಹೆಚ್ಚಿಗೆ ಬಂದಿತ್ತಲ್ಲ. ಅಲ್ಲ, ಅವ್ರು ಇಲ್ಲದೆ ಇದ್ದಾಗ ಇನ್ನೂ ಹೆಚ್ಚಿಗೆ ಬಂದಿತ್ತಲ್ಲ. ಅವರು ಬಂದ್ಮೇಲೆ ಬಹಳ ಜನ ಅಲ್ಪಸಂಖ್ಯಾತರು ಪಾರ್ಟಿ ಬಿಟ್ಟು ಹೋದ್ರು. ಇವ್ರ ಸವಾಸ, ಅವ್ರು ಯಾವ ರೀತಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮನ್ನು ಕೇಳೋದು ಬೇಡ. ಅವ್ರ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರಿದ್ದಾರಲ್ಲ, ಬೇಕಾದ್ರೆ ಅವ್ರನ್ನೇ ಬೇಕಾದ್ರೆ ಕೇಳ್ಬಿಡಿ. ಅವರ ನಿಲುವು ಹೇಗಿತ್ತು, ಅವ್ರ ದಾಟಿ ಹೇಗಿತ್ತು, ಅವ್ರು ಯಾವ ರೀತಿ ಕೆಲಸ ಮಾಡ್ತಾಯಿದ್ರು, ಅವರು ಯಾರಿಗಾದರೂ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ಬೇಕಂತಂದ್ರೆ ಏನು ಮಾನದಂಡ ಅನುಸರಿಸ್ತಿದ್ರು ಅಂತೇಳಿ ನನ್ನ ಬಾಯಿಂದ ಹೇಳೋದು ಬೇಡ, ಅವ್ರನ್ನೇ ಕೇಳಿ. ಹಾಗಾಗಿ ನಾವು ನಿನ್ನೆ ರಾಹುಲ್ ಗಾಂಧಿ ಅವರು ಬಂದು ಚುನಾವಣೆ ಆಯೋಗದ ಮೇಲೆ ಅವ್ರೇನು ನಿರಾಧಾರ ಆರೋಪ ಮಾಡೋಗಿದ್ದಾರೆ. ನಮ್ಮ ಪಕ್ಷದಿಂದ ಚುನಾವಣಾ ಆಯೋಗಕ್ಕೆ ನಾವು ಈ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವ್ರ ಮೇಲೆ BNS ಕಾಯ್ದೆ ಪ್ರಕಾರ ಅವರು ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಪಕ್ಷದ ವತಿಯಿಂದ ಆಗ್ರಹನ ಮಾಡ್ತಾ ಇದ್ದೀವಿ. ಇವತ್ತು ರಜೆ ಇದೆ. ಇಮೇಲಲ್ಲಿ ಈಗಾಗಲೇ ಅವ್ರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಸೋಮವಾರ ಅಧಿಕೃತವಾಗಿ ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ದೂರನ್ನು ಲಿಖಿತವಾಗೂ ಸಹ ಸಲ್ಲಿಸ್ತಾ ಇದ್ದೀವಿ.